ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಇವತ್ತು ಸೆಕೆಂಡ್ ಮ್ಯಾಚ್ ಆಗ್ತಿರುವಂಥ IPLನಲ್ಲಿ, ಅದು ಕೂಡ ಮುಂಬೈ ಇಂಡಿಯನ್ಸ್ ಆ್ಯಂಡ್ KKR ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ. ಅದರ ಮ್ಯಾಚ್ ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ MIನ ಪ್ಲೇಯಿಂಗ್ 11 ಆ್ಯಂಡ್ KKRನ ಪ್ಲೇಯಿಂಗ್ 11 ಆ್ಯಂಡ್ ಪಿಚ್ ರಿಪೋರ್ಟ್ಸ್ ಎಲ್ಲಿ ಆಗ್ತಾ ಇರುವಂಥದ್ದು. ಆ್ಯಂಡ್ ಇವತ್ತು ಡಬಲ್ ಹೆಡ್ಡರ್ ಆಗಬೇಕಾಗಿರುವಂಥ ಸೂಪರ್ ಸಂಡೇ ಆಗಿರೋದ್ರಿಂದ ಜಸ್ಟ್ ಒಂದು ಮಿಸ್ಟೇಕ್, ಅವರು ಫಸ್ಟ್ ಶೆಡ್ಯೂಲ್ನ ಪ್ರಿಪೇರ್ ಮಾಡೋದಾದರೆ ಬೇಗನೆ ಆಗ್ತಿತ್ತ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಒಂದೇ ಮ್ಯಾಚ್ ಆಗ್ತಾ ಇರುವಂಥದ್ದು 7:30ಕ್ಕೆ. ಅದು ಕೂಡ ಎಲ್ಲ ಆಗ್ತಾ ಇರುವಂಥದ್ದು ಕೇಳೋದಾದರೆ ವಾಂಖೇಡೆ ಸ್ಟೇಡಿಯಮಲ್ಲಿ. ಅದ್ರ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಕ್ಕೂ ಮೊದಲಾಗಿ ಚಾನಲ್ನೊಂದು ವಿಸಿಟ್ ಮಾಡ್ತಾ ಹೊಸಬರ ಇದ್ದರೆ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿಗೆ ಹೋಗೋದಾದರೆ ಮೊದಲೇದಾಗಿ MI ಆ್ಯಂಡ್ KKR. MIನಲ್ಲಿ ಬರೋದಾದರೆ ದೈತ್ಯ ಹೋದ ಬಾರಿಯ ಟಾಪ್ 4 ಕ್ವಾಲಿಫೈ ಆಗಿರುವಂಥ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಟೀಮ್, ಸೆಮಿಫೈನಲಲ್ಲಿ ಲಾಸ್ಟಲ್ಲಿ ಇರುವಂಥದ್ದು, ಅದು ಕೂಡ ಪಂಜಾಬ್ ಕಿಂಗ್ಸ್ ವಿರುದ್ಧ. ಆ ರೀತಿ ಒನ್ ಆಫ್ ದ ಕ್ವಾಲಿಟಿ ಬ್ಯಾಟಿಂಗ್ ಅಟ್ಯಾಕ್ ಆ್ಯಂಡ್ ಬೌಲಿಂಗ್ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಫಿನಾಮಿನಲ್ ಇರುವಂಥದ್ದು. ಈ ಬಾರಿಯ ಬೌಲಿಂಗ್ ಅಟ್ಯಾಕ್ನ ನೋಡ್ತಾ ಇದ್ದರೆ ಪಂಜಾಬ್ RCB ಆ್ಯಂಡ್ MIದು ಮಾತ್ರ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಅಟ್ಯಾಕ್ ಇರುವಂಥ, ಮತ್ತೆಲ್ಲ ಕೂಡ ಅಷ್ಟೊಂದು ಪ್ರಿಫರ್ ಆಗದೆ ಇರುವಂಥ ಬೌಲಿಂಗ್ ಅಟ್ಯಾಕ್ ಇರೋದು ಅಂತಲೇ ಹೇಳ್ಬೋದಾಗಿದೆ. ಆ್ಯಂಡ್ ಇಲ್ಲಿ ಸ್ಟೇಟ್ ಬರೋದಾದರೆ ವಾಂಖೇಡೆ ಸ್ಟೇಡಿಯಂ ಅಂತ ಬರೋದಾದರೆ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಚೇಸಿಂಗ್ ಒನ್ ಆಫ್ ದ ಬೆಟರ್ ಆಪ್ಷನ್ ಇಲ್ಲಿ. ಎಷ್ಟು 200+ ರನ್ನಿಂದು 15ರಿಂದ 16 ಓವರ್ಗೆ ಹೊಡೆಯುವಂಥ ಒನ್ ಆಫ್ ದ ಬ್ಯಾಟಿಂಗ್ ಪ್ಯಾರಡೈಸ್ ವಿಕೆಟ್ ಅಂತಲೇ ಹೇಳ್ಬೋದಾಗಿದೆ. ಅದು ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್ನ ಆದ ತಕ್ಷಣ ಇಲ್ಲಿ ವಾಂಖೇಡೆಯಲ್ಲಿ ಇರೋದ್ರಿಂದ ನನ್ನ ಪ್ರಕಾರ ನಂಬಿಕೆ ಬರಲ್ಲ. ಟಾಸ್ ವಿನ್ ಆದ 100% ಚೇಸಿಂಗ್ ಒನ್ ಆಫ್ ದ ಬೆಟರ್ ಆಪ್ಷನು. ಯಾರೇ ಟಾಸ್ ವಿನ್ ಆದರೂ ಕೂಡ ಚೇಸಿಂಗ್ ಕಡೆ ಹೋಗೋದಂತೂ 100% ಹೌದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ವಾಂಖೇಡೆ ಸ್ಟೇಡಿಯಂ ಅಂತ ಬಂದರೆ. ಆ್ಯಂಡ್ ಇಲ್ಲಿ KKR ಕಡೆ ಬರೋದಾದರೆ KKR ಕೂಡ ಒನ್ ಆಫ್ ದ ಬೆಸ್ಟ್ ಟೀಮ್ ಹಾಕೊಂಡಿರುವಂಥದ್ದು. ಹೋದ ಬಾರಿ ಕೂಡ ಅವ್ರದ್ದು ಬೌಲಿಂಗ್ ಅಟ್ಯಾಕ್ ಅಷ್ಟೊಂದು ಇಲ್ಲದಿದ್ರು ಬ್ಯಾಟಿಂಗ್ ಸಾಲಿಡ್ ಹಾಕೊಂಡಿರುವಂಥದ್ದು. ಆದರೆ ಈ ಬಾರಿ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಮಿಸ್ಔಟ್ ಆಗೋದು ಅಂತ ಹೌದು, ಆ ರೀತಿ ಇರುವಂಥ ಸಿಚುವೇಶನ್ ನೋಡ್ತಾ ಇರೋ ಮಟ್ಟಿಗೆ. ಆ್ಯಂಡ್ ಇಲ್ಲಿ MIನ ಪ್ಲೇಯಿಂಗ್ 11 ಕಡೆ ಸ್ಟ್ರೇಟ್ ಅವೇ ಬರೋದಾದರೆ ಪ್ಲೇಯಿಂಗ್ 11 ಯಾವ ರೀತಿ ಬರ್ಬೋದು ಅಂತ ನೋಡೋದಾದರೆ, ಫಸ್ಟ್ ಓಪನಿಂಗಲ್ಲಿ ಬರ್ತಾರೆ ರೋಹಿತ್ ಶರ್ಮಾ ವಿತ್ ಕ್ವಿಂಟನ್ ಡಿಕಾಕ್ ಅವ್ರ ಜೊತೆಗೆ ಅಂತಲೇ ಹೇಳ್ಬೋದು. ಕ್ವಿಂಟನ್ ಡಿಕಾಕ್ ಅವರು ಕೂಡ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಇರುವಂಥದ್ದು. ಆದರೆ ಆಟ ಆಡಿದ್ರೆ ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಲೋ ಡೌನ್ ದ ಆರ್ಡರ್, ಅಥವಾ ನನ್ನ ಪ್ರಕಾರ ರಿಕಲ್ಟನ್ ಅವರು ಬರುವಂಥ ಸಾಧ್ಯತೆಯೂ. ರಿಕಲ್ಟನ್ ಅವರು ಒನ್ ಆಫ್ ದ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂಥದ್ದು. ರೋಹಿತ್ ಶರ್ಮಾ ವಿತ್ ರಿಕಲ್ಟನ್ ಅವರು ಬರುವಂಥ ಸಾಧ್ಯತೆ ಇದೆ ಓಪನಿಂಗಲ್ಲಿ ನೋಡ್ತಾರೆ ಮಟ್ಟಿಗೆ. ರೋಹಿತ್ ಶರ್ಮಾ ಅಂತೂ ಸಿಕ್ಕಾಪಟ್ಟೆ ಸಾಲಿಡ್ ಫಿಟ್ ಆಗಿ ಕಾಣಿಸ್ಕೊಳ್ತಿರೋದು ಅಂತಲೇ ಹೇಳ್ಬೋದು. IPLಗೋಸ್ಕರ ಏನೋ ಗೊತ್ತಿಲ್ಲ, ಅಥವಾ 2027 ODI ವರ್ಲ್ಡ್ ಕಪ್ ಏನೋ ಗೊತ್ತಿಲ್ಲ. ನಂಬರ್ 3ಯಲ್ಲಿ ಬರ್ತಾರೆ ಸೂರ್ಯಕುಮಾರ್ ಯಾದವ್ ಅವರು. ನಂಬರ್ 4ರಲ್ಲಿ ತಿಲಕ್ ವರ್ಮಾ ಅವ್ರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ನಂಬರ್ 5ಲ್ಲಿ ಬರ್ತಾರೆ ಹಾರ್ದಿಕ್ ಪಾಂಡ್ಯ. ನಂಬರ್ 7ಲ್ಲಿ ನಮನ್ ಧೀರ್ ಅವರು. ವಿಲ್ ಜಾಕ್ಸ್ ಅವರು ನೆಕ್ಸ್ಟಲ್ಲಿ ಆಲ್ರೌಂಡಿಂಗ್ 3ರಲ್ಲಿ. ಮಿಚೆಲ್ ಸ್ಯಾಂಟ್ನರ್ ಅವರು. ಶಾರ್ದುಲ್ ಠಾಕೂರ್ ಅವರು. ಏನಾದರೂ ಶಾರ್ದುಲ್ ಠಾಕೂರ್ ಅವರು ಅಂದರೆ ಏನಾದರೂ ಮೇಲ್ಗಡೆ ಏನಾದರೂ ಬಂದರೆ ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಆಟ ಆಡ್ತಾರೋ. ಬ್ಯಾಟಿಗೆ ಸಿಕ್ಕದ ಬಾಲ್ ಅಷ್ಟು ರಪ ಅಂತ ಹೊಡೆಯೋದೊಂದೇ ಕೆಲಸ ಅವ್ರಿಗೆ. ಆ್ಯಂಡ್ ಬೌಲಿಂಗ್ ಅಟ್ಯಾಕ್ ನೋಡೋದಿರೋ ಮಟ್ಟಿಗೆ ಕ್ಲಾಸಿ. ನಮ್ಮ ಇಂಡಿಯಾ ಆ್ಯಂಡ್ ವರ್ಲ್ಡ್ ಬೆಸ್ಟ್ ಬೌಲರ್ಸ್ಗಳಿರುವ ಟ್ರೆಂಟ್ ಬೋಲ್ಟ್ ಆಗಿರುವಂಥದ್ದು, ಜಸ್ಪ್ರೀತ್ ಬೂಮ್ರವ್ರು ಆಗಿರುವಂಥದ್ದು ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಅಟ್ಯಾಕ್ ಅಂತಲೇ ಹೇಳ್ಬೋದಾಗಿದೆ ಮುಂಬೈ ಇಂಡಿಯನ್ಸ್ದು. ಆ್ಯಂಡ್ ಇಲ್ಲಿ ಇಂಪ್ಯಾಕ್ಟ್ ಆ್ಯಂಡ್ ಸ್ಪಿನ್ನರ್ ಹಾಕೊಂಡು ಇಲ್ಲಿ ಮಾರ್ಕಂಡೆ ಅವ್ರು ಬರ್ತಾರೆ ಅಂತಲೇ. ಒನ್ ಆಫ್ ದ ಬೆಸ್ಟ್ ಇರುವಂಥ ಸ್ಪಿನ್ನಿಂಗ್ ಅಟ್ಯಾಕು ಇಲ್ಲಿ ತಿಲಕ್ ವರ್ಮಾ ಅವ್ರು ಹಾಕ್ತಾರೆ. ಆ್ಯಂಡ್ ವಿಲ್ ಜಾಕ್ಸ್ ಅವ್ರು ಹಾಕ್ತಾರೆ, ಮಿಚೆಲ್ ಸ್ಯಾಂಟ್ನರ್ ಅವ್ರು ಹಾಕ್ತಾರೆ, ನಮನ್ ಧೀರ್ ಅವ್ರು ಹಾಕ್ತಾರೆ, ಮಾರ್ಕಂಡೆ ಅವ್ರು ಹಾಕ್ತಾರೆ. ಆ್ಯಂಡ್ ಪೇಸ್ ಅಟ್ಯಾಕ್ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಬೂಮ್ರಾ, ಟ್ರೆಂಟ್ ಬೋಲ್ಟ್, ಶಾರ್ದುಲ್ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವ್ರು ತನ್ಕೊಂಡು ಕೂಡ 4 ಪೇಸ್ ಅಟ್ಯಾಕ್ ಆ್ಯಂಡ್ 4 ಸ್ಪಿನ್ನರ್ಸ್ ಜೊತೆ ಹೋಗ್ತಾ ಇರುವಂಥದ್ದು ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡಿರೋದು ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ MI ತಂಡ. ಆ್ಯಂಡ್ KKR ಕಡೆ ಸ್ಟ್ರಾಂಗ್ 11 ಕಡೆ ಬರೋದಾದರೆ ಇವ್ರದ್ದು ಅಷ್ಟೊಂದು ನಂಗೆ ಕಡಕ್ಕಾಗಿದೆ ಅಂತ ಹೇಳಿ ಬರಲ್ಲ. ಆದರೂ ಒನ್ ಆಫ್ ದ ಬೆಸ್ಟ್ ಇರುವಂಥದ್ದು ಬ್ಯಾಟಿಂಗ್ ಅಟ್ಯಾಕ್ ನೋಡ್ತಾ ಇರೋ ಮಟ್ಟಿಗೆ. ಸುನಿಲ್ ನರೇನ್ ಜೊತೆಗೆ ಇಲ್ಲಿ ಫಿನ್ ಅಲೆನ್ ಅವರು ಬರ್ತಾರೆ ಓಪನಿಂಗಲ್ಲಿ ನೋಡ್ತಾ ಇರೋ ಮಟ್ಟಿಗೆ. ನಂಬರ್ 3ಯಲ್ಲಿ ಕ್ಯಾಮ್ರನ್ ಗ್ರೀನ್. ನಂಬರ್ 4ರಲ್ಲಿ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಹಾಕೊಂಡು ಬರ್ತಾರೆ. ರಘುವಂಶ್ ಅವರು ಬರ್ತಾರೆ ನಂಬರ್ 5ಲ್ಲಿ. ಆ್ಯಂಡ್ ಅಂಕುಲ್ ರಾಯ್ ಅವರು ಬರ್ತಾರೆ. ರಿಂಕು ಸಿಂಗ್ ಅವರು ಬರ್ತಾರೆ. ರಮಣದೀಪ್ ಸಿಂಗ್, ಹರ್ಷಿತ್ ರಾಣಾ ಮಿಸ್ಔಟ್ ಆಗಿರೋದ್ರಿಂದ ಅವ್ರ ಜಾಗದಲ್ಲಿ ಒಂದು ರಿಪ್ಲೇಸ್ಮೆಂಟ್ ಹಾಕೊಂಡು ಬರುವಂಥ ಸಾಧ್ಯತೆ ಇದೆ. ವರುಣ್ ಚಕ್ರವರ್ತಿ, ಮತೀಶ್ ಪತಿ ರಾಣಾ ಆ್ಯಂಡ್ ವೈಭವ್ ಅವ್ರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಅಥವಾ ಹರ್ಷಿತ್ ರಾಣಾ ಅವರು ರೂಲ್ಡ್ ಔಟ್ ಆಗಿರುವಂಥದ್ದಂತ ಬಂದಿರುವಂಥದ್ದಷ್ಟೇ ಬಿಟ್ಟು ಅಪ್ಡೇಟು. ಆದರೆ ಅವ್ರು 100% ಪ್ಲೇಯಿಂಗ್ 11ನಲ್ಲಿ ಇರೋಲ್ಲೋ ಅಥವಾ ರೂಲ್ಡ್ ಔಟ್ 100% ಆಗಿದ್ದಾರೋ ಅನ್ನೋದಂತೂ 100% ಇನ್ನು ಬರದೆ ಇರುವಂಥ ನ್ಯೂಸು. ಆ್ಯಂಡ್ KKRನ ಯಾವುದೇ ಒಂದು ಚೇಂಜಸ್ ಆದರೂ ಕೂಡ KKRನ ಹರ್ಷಿತ್ ರಾಣಾ ಅವರು ಒಂದು ಚೇಂಜಸ್ ಆಗ್ಬೋದು ಅಷ್ಟೇ ಬಿಟ್ಟರೆ, ಮತ್ತೆಲ್ಲ ಕೂಡ ಸೇಮ್ 11 ಬರುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ KKRದು ನೋಡ್ತಾರೆ ಮಟ್ಟಿಗೆ. ಆ್ಯಂಡ್ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ. ಟಾಸ್ ವಿನ್ ಆದವರು ಚೇಸಿಂಗ್ ಕಡೆ ಹೋಗ್ತಾರೆ. ಆ್ಯಂಡ್ MI ಕೂಡ ಸಾಲಿಡ್ ಬೌನ್ಸ್ ಬ್ಯಾಕ್ ಆಗಿರುವಂಥ MI ಈಸಿಯಾಗಿ ವಿನ್ ಆಗುವಂಥ ಸಾಧ್ಯತೆ ಇದೆ KKR ವಿರುದ್ಧ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಇದಿಷ್ಟು MI ಆ್ಯಂಡ್ KKRನ ಇವತ್ತಿನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು. ನಿಮ್ಮ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.